ಮುಂದಿನ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಶಿವಮಲಪ್ಪ ಸರ್, ಸಹ ಪ್ರಾಧ್ಯಾಪಕರು, ಇಂಗ್ಲಿಷ್ ವಿಭಾಗ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು, ರಂಗಾಯಣ ಟ್ರಸ್ಟ್ ಮೈಸೂರು, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, IQSC ವಿಭಾಗ ಇವರೆಲ್ಲರ ಸಹಯೋಗದೊಂದಿಗೆ ಇವತ್ತು ನಮ್ಮ ಕಾಲೇಜಿನಲ್ಲಿ RTM ಪ್ರದರ್ಶನ ಕಲೆಗಳ ಅಧ್ಯಯನ ಕೇಂದ್ರದ ಡಿಪ್ಲೊಮಾ ವಿದ್ಯಾರ್ಥಿಗಳು ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ಮಂಥರ ನಾಟಕವನ್ನ ಅಭಿನಯಿಸಲು ಸಹಮತಿಸಿರತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷದಾಯಕವಾದಂತಹ ವಿಚಾರ. ಈ ಸಂಬಂಧ ಈಗ ನಡೆಯುತ್ತಿರತಕ್ಕಂತಹ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರತಕ್ಕಂತಹ ನಮ್ಮ ಕಾಲೇಜಿನ ಕ್ರಿಯಾಶೀಲ ಮತ್ತು ಉತ್ಸಾಹಿ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ MS ಅನಿತಾರವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಂಡಿರ್ತಕ್ಕಂತಹ ಶ್ರೀ BM ರಾಮಚಂದ್ರ ರವರು, ಹಿರಿಯ ರಂಗಕರ್ಮಿಗಳು, ಮೈಸೂರು, ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಶ್ರೀ ವಿಕಾಸ್ ಚಂದ್ರರವರು, ಪ್ರಾಂಶುಪಾಲರು, RTM ಪ್ರದರ್ಶನ ಕಲೆಗಳ ಅಧ್ಯಯನ ಕೇಂದ್ರ ಮೈಸೂರು, ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ನಮ್ಮ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರು ಮತ್ತು IQSC ಸಂಚಾಲಕರಾದಂತಹ ಪ್ರೊಫೆಸರ್ ಆನಂದ್ ರವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಬನ್ನಿ ಸರ್, ಪ್ಲೀಸ್ ಬನ್ನಿ. ಕ್ಷಮೆ ಇರಲಿ. ಹಾಗೆ ನಾಟಕದ ಪ್ರಧಾನ ಪಾತ್ರ ಮಂಥರೆಯ ಪರಿಚಯವನ್ನ ವೇದಿಕೆಗೆ ಮಾಡಿಕೊಳ್ಳಿರ್ತಕ್ಕಂತಹ ಆತ್ಮೀಯ ಸ್ನೇಹಿತರು ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಹರೀಶ್ ಗೌಡ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕಾರ್ಯಕ್ರಮದ ಪರವಾಗಿ ಕೋರ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಇಂಗ್ಲಿಷ್ ಸ್ನಾತಕೋತ್ತರ ವಿಭಾಗದ ಸಂಚಾಲಕರಾದಂತಹ ಡಾಕ್ಟರ್ NS ಸಿಂಧು ಮೇಡಮ್ ರವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಇಂಗ್ಲಿಷ್ UG ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಮತಿ ರೇಖಾ ಮ್ಯಾಥ್ಯೂ ಮೇಡಮ್ ರವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಕಾಲೇಜಿನ ಕಾರ್ಯಾಂಗ ವಿಭಾಗದ ಮುಖ್ಯಸ್ಥರಾದಂತಹ ಪತ್ರಾಂಕಿತ ವ್ಯವಸ್ಥಾಪಕರಾದಂತಹ ಶ್ರೀ ವೆಂಕಟೇಶ್ K ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ತಕ್ಕಂತಹದ್ದು, ಸಂಘಟನೆ ಮಾಡ್ತಕ್ಕಂತಹದ್ದು ಬಹಳ ಕಷ್ಟದ ಕೆಲಸ. ಅಂತಹ ಕೆಲಸವನ್ನ, ಅಂತಹ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಸಂಘಟಿಸಿರ್ತಕ್ಕಂತಹ ಆತ್ಮೀಯರಾದಂತಹ, ಸ್ನೇಹಿತರಾದಂತಹ ಮತ್ತೆ ನಮ್ಮ ಇಂಗ್ಲಿಷ್ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪರಶುಮೂರ್ತಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂತ ಎಲ್ಲ ನನ್ನ ಕಾಯಕ ಬಂಧುಗಳು, ಬೋಧಕೇತರ ವರ್ಗದವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಹಾಗೇನೆ ಪ್ರೀತಿಯ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಕಲಾಸಕ್ತರು
ಮತ್ತೆ ಸಾಹಿತ್ಯಾಸಕ್ತರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಡಿಪ್ಲೊಮಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ನಾಟಕವನ್ನು ಅಭಿನಯಿಸಲಿಕ್ಕೆ ಇಲ್ಲಿ ಬಂದಿದ್ದೀರಿ. ಎಲ್ಲ ಪಾತ್ರಧಾರಿಗಳಿಗೆ ನಮ್ಮ ಕಾಲೇಜಿನ ಪರವಾಗಿ ಮತ್ತೆ ಈ ಕಾರ್ಯಕ್ರಮದ ಪರವಾಗಿ ಬಹಳ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತ ಕೋರಿದ ಶಿವಮಲಪ್ಪ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸ್ವಾಗತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಪ್ರಾಸ್ತಾವಿಕ ನುಡಿ. ಕಾರ್ಯಕ್ರಮದ ಕುರಿತಂತೆ ಪ್ರಾಸ್ತಾವಿಕ ನುಡಿ ಇದನ್ನು ನಡೆಸಿಕೊಳ್ಬೇಕಾಗಿ ಡಾಕ್ಟರ್ ಪರಶುರಾಮ್ ಸರ್, ಸಹ ಪ್ರಾಧ್ಯಾಪಕರು, ಇಂಗ್ಲಿಷ್ ವಿಭಾಗ, ಇವರಲ್ಲಿ ಮನವಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಕಲಾಬಂಧುಗಳೇ, ಇಲ್ಲಿ ನೆರೆದಿರುವ ಸಹೋದರಿ ರಂಗಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಒಂದು ವಿಶಿಷ್ಟವಾದ ರಂಗಪ್ರಯೋಗಕ್ಕೆ ಸಾಕ್ಷಿ ಆಗ್ತಿದ್ದೇವೆ. ಮಂಥರ ಈ ಹೆಸರನ್ನು ಕೇಳಿದೊಡನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುತ್ತದೆ ರಾಮಾಯಣದ ಕುಬ್ಜಿ, ಗೂಲಿ, ಏನಪ್ಪ ಗೊತ್ತಿಲ್ಲ, ಗುಡ್ ಆಕ್ವರ್ಡ್ ಅಂತೆಲ್ಲ ಕಾಣಿಸುತ್ತೆ. ಅಸೂಯೆಯ ಪ್ರತೀಕ, ಕೈಕೇಯಿಯ ಮನಸ್ಸನ್ನ ಪಾಯ್ಸನ್ ಮಾಡಿದ್ದ ಆಕೆಯೇ ಅಂತ ಹೇಳ್ತಾರೆ. ರಾಮನನ್ನ ಕಾಡಿಗಟ್ಟಿದ ಸಂಚುಕೋರಿ ಅಂತ ಕೂಡ ಹೇಳ್ತಾರೆ. ಈ ಮಂಥರ ನಾಟಕದಲ್ಲಿ ಈಕೆ ಒಬ್ಬ ವ್ಯಕ್ತಿಯಾಗಿರುವುದಿಲ್ಲ, ಆ ಒಂದು ಪರಿಸ್ಥಿತಿಯ ಬಿಂಬವಾಗಿರ್ತಾಳೆ ಅಂತ ನನ್ನ ಭಾವನೆ. ಮಂಥರ ಕುರಿತು ಆಡುತ್ತಿರುವ ನಾಟಕವು ಇಂದಿನ ಕಾಲಕ್ಕೆ ಏಕೆ ಪ್ರಸ್ತುತ ಅಂತ ನನ್ನನ್ನು ಕೂಡ ಕಾಡಿದೆ ಕೆಲವೊಮ್ಮೆ. ಏಕೆ ಕಾಡಿದೆ ಅಂದ್ರೆ ಸ್ತ್ರೀ ದೃಷ್ಟಿಕೋನಕ್ಕೆ ಆಸ್ಪದ ಇರುವುದಿಲ್ಲವೇ ಅನ್ನೋ ಪ್ರಶ್ನೆ, ಅಧಿಕಾರದ ರಾಜಕಾರಣವೇ ಅಥವಾ ಸಾಹಿತ್ಯಿಕ ಅಧಿಕಾರದ ರಾಜಕಾರಣವೇ, ಆಮೇಲೆ ಸಾಹಿತ್ಯಿಕ ಮರು ಓದು ಬೇಕೆನಿಸಿದೆಯೇ ಅಂತ. ಯಾಕಂದ್ರೆ ರೀಡಿಂಗ್ ಆಫ್ ಟೆಕ್ಸ್ಟ್ ಅನ್ನೋದು ಬಹಳ ಮುಖ್ಯ ಅಂತ ಅನಿಸ್ತೀಯಾ ಅನ್ಸುತ್ತೆ. ಇನ್ನು ಹಲವು ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದೆ, ಹಾಗೆ ಸಾಹಿತ್ಯಿಕದಲ್ಲಿ ಎಲ್ಲರನ್ನೂ ಕಾಡ್ತಾ ಇದೆ. ಆಕೆಯ ಈ ನಾಟಕ ಇದೆಯಲ್ಲ, ಅವಳ ದೃಷ್ಟಿಕೋನದಲ್ಲಿ ಹೇಗೆ ಒಂದು ಸ್ವತಂತ್ರ ವ್ಯಕ್ತಿತ್ವವಾಗಿ ಬೆಳೀತಾಳೆ ಅನ್ನೋದು ಬಹಳ ಮುಖ್ಯ ಅಂತಾರೆ. ಒಟ್ಟಾರೆ ನನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ರಂಗಭೂಮಿಯನ್ನು ಕೂಡ ಒಂದಿಷ್ಟು ಮಾತಾಡ್ಬೇಕು. ಯಾಕಂದ್ರೆ ರಂಗಭೂಮಿ ಅನ್ನೋದು ಬರೀ ಮನುಷ್ಯರ ನಟನೆ ಅಲ್ಲ, ಅದು ಸಮಾಜದ ಮುಖಕ್ಕಿಡದ ಕನ್ನಡಿ. ತರಗತಿಗಳಲ್ಲಿ ನಾನು ಸಾಹಿತ್ಯಿಕ ಅಧ್ಯಾಪಕನಿಗೆ ಆಗಿ ಸಾಹಿತ್ಯದ ಸಿದ್ಧಾಂತಗಳನ್ನ ಕೆಲವೊಮ್ಮೆ ಚರ್ಚಿಸ್ತೇವೆ ನಾವು. ಸಬಾಲ್ಟರ್ನು, ಫೆಮಿನಿಸ್ಟ್ ಅಂತ ಹೇಳಿ ಅಧಿಕಾರ ಮತ್ತು ದೌರ್ಬಲ್ಯದ ನಡುವಿನ ಸಂಬಂಧವನ್ನು ಮಂಥರೆಯ ಪಾತ್ರದ ಬಗ್ಗೆ ಹೇಗೆ ಪ್ರತಿನಿಧಿಸುತ್ತೆ ಅನ್ನೋದು ನಿಮ್ಮ ನಾಟಕದ ಮೂಲಕ ಗೊತ್ತಾಗತ್ತೆ. ಈಗಾಗಲೇ ಗೊತ್ತಿರುತ್ತೆ, ಯಾಕಂದ್ರೆ ಮಂಥರೆಯ ದೃಷ್ಟಿಕೋನದಲ್ಲಿ ಓದಿದಾಗ ರಾಮಾಯಣ ನಿಮ್ಗೆ ಅರ್ಥ ಆಗುತ್ತೆ. ಈ ನಾಟಕದ ಮೂಲಕ ಅರ್ಥೈಸ್ಕೊಳ್ಬೋದು. ನಾಟಕದ ಕಲಾವಿದರಿದಾರಲ್ಲ, ಇಂದಿನ ಪ್ರದರ್ಶನದಲ್ಲಿ ಮಂಥರೆಯ ಮನಸ್ಸಿನ ಅಂತರಾಳದ ಸಂಕೀರ್ಣತೆಯನ್ನು ತೆರೆದಿರ್ತಾರೆ. ಯಾಕಂದ್ರೆ ಮಂಥರೆ ಯಾರು ಅಂತ ನಮ್ಗೆ ಗೊತ್ತಾಗಲ್ಲ. ನನಗೆ ನಮ್ಮಪ್ಪ ಹೇಳ್ತಿದ್ರು ರಾಮಾಯಣದಲ್ಲಿ ಮಂಥರೆಯ ಬಗ್ಗೆ, ಆಕೆ ಸರಿ ಇಲ್ಲ ಅಂತ. ಇಲ್ಲಿವರೆಗೂ ಹಾಗೆ ಅಂದ್ಕೊಂಡಿದ್ದೆ. ನಾನು ಅಧ್ಯಾಪಕನಾದ ಮೇಲೆ, ಸಾಹಿತ್ಯದ ಓದುಗನಾದ ಮೇಲೆ ಅದನ್ನೆಲ್ಲ ಬಿಟ್ಟು ಮತ್ತೊಂದು ರೀಡಿಂಗನ್ನು ಸ್ಟಾರ್ಟ್ ಮಾಡಿದಾಗ, ನಾನು ಚಿಕ್ಕಂದಲ್ಲಿ ಕೇಳಿದ ಕತೆ ಬೇರೆ, ಓದಿದ ಕತೆ ಬೇರೆ, ಆಮೇಲೆ ನಂತರದ ಅಧ್ಯಾಪಕ ವೃತ್ತಿ ಕೈಗೊಂಡ ಮೇಲೆ ಹಲವಾರು ಸಂಕೀರ್ಣಗಳನ್ನು ಅಟೆಂಡ್ ಮಾಡಿದ ಮೇಲೆ ಮಂಥರೆ ಅರ್ಥ ಆಗಿದ್ದೇ ಬೇರೆ. ನಿಮಗೂ ನಾಟಕದ ಮೂಲಕ ತೆರೆ ಇಡ್ತಾರೆ ಅವರು. ವಿದ್ಯಾರ್ಥಿಗಳಿಗೆ ನಿಮಗೆ ಇಲ್ಲಿರುವ ಸಂಭಾಷಣೆ ತಿಳ್ಕೋಬೇಕು. ಕನ್ನಡ ಮೇಜರ್ ಸ್ಟೂಡೆಂಟ್ಸ್, ಇಂಗ್ಲೀಷ್ ಮೇಜರ್ ಇದ್ದೀರಾ. ರಂಗಸಜ್ಜಿಕೆ, ನಟನೆಯ ಭಾವಭಂಗಿಗಳು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ನಿಮ್ಮ ವಿಮರ್ಶಾತ್ಮಕ ಕ್ರಿಟಿಕಲ್ ಥಿಂಕಿಂಗ್ ನಿಮಗೆ ಇನ್ಕ್ರೀಸ್ ಆಗುತ್ತೆ. ವಿಮರ್ಶಾತ್ಮಕ ಚಿಂತನೆಗೆ ಹೊಸದೊಂದು ದಾರಿ ಮಾಡಿಕೊಡ್ತದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮನೋವೈಜ್ಞಾನಿಕ ಎಲ್ಲರಿಗೂ ಅಷ್ಟೇ, ಎಲ್ಲರೂ ಕೂಡ ಮಾನಸಿಕವಾಗಿ ನಾವೆಲ್ಲ ಒಂದಲ್ಲ ಒಂದು ಕಡೆ ತೊಳೆದಾಡ್ತಿರ್ತೀವಿ. ನಮ್ಮಲ್ಲಿ ಗರ್ವನೋ ಈಗೋ ಸೂಪರ್ ಈಗೋ ಇದ್ದಂತೆಲ್ಲ. ಈ ಮಂಥರೆ ಏಕೆ ಹಾಗೆ ಮಾಡಿದ್ಲು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಆಕೆಯ ಮನಸ್ಸಲ್ಲಿದ್ದ ಒಳಗಿನ ಆತಂಕಗಳೇನು ಅನ್ನೋ ಪ್ರಶ್ನೆ ಕಾಡುತ್ತೆ. ಅವಳನ್ನು ಪ್ರೇರೇಪಿಸಿದ ಶಕ್ತಿಗಳು ಯಾವುವು ಅಂತ ಹೇಳ್ತಾರೆ. ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಹರೀಶ್ ಗೌಡ್ರು ಸರ್ ಇದ್ದಾರೆ, ಮಂಥರೆಯ ಪರಿಚಯ ಮಾಡ್ಕೊತಾರೆ. ಪ್ರಾಸ್ತಾವಿಕವಾಗಿ ಮಾತಾಡ್ತೀನಿ ಅಷ್ಟೇ. ಈ ನಾಟಕ ಮನವಿನಲ್ಲಿ ಹೇಗೆ ಅನ್ವೇಷಿಸ್ತದೆ ಅನ್ನೋ ಮುಖ್ಯ. ಪುರಾಣ ಕಥೆಯಲ್ಲಿ ಒಬ್ಬ ಅಂಚಿಗೆ ತಳ್ಳಲ್ಪಟ್ಟ ಪಾತ್ರದ ಕಣ್ಣಿಂದ ನೋಡುವುದು ಈ ರಂಗ ಪ್ರಯೋಗದ ವಿಶೇಷತೆ. ಮಂಥರೆ ಅಂದ್ರೆ ನನ್ನ ಯಾರೋ ಹೇಳ್ತಿದ್ರು ಆಫೀಸಲ್ಲಿ, ಸರ್ ಇನ್ನೂ ಮಂಥರೆ ಇದೆಯಾ, ಇನ್ನೂ ಪಾಠ ಇದೆಯಾ ಅಂತ. ಬರೀ ಪಾಠ ಅಲ್ಲ ಸರ್ ಮೇಡಮ್, ಮುಖ್ಯ ಅದು. ಮಂಥರೆಯ ವ್ಯಕ್ತಿತ್ವ ನಮಗೆ ಬಹಳ ಮುಖ್ಯ ಆಗುತ್ತೆ. ಯಾಕೆ ನನ್ನೊಳಗೆ ಮಂಥರೆಯೂ ಇದ್ದಾಳೆ, ರಾವಣನೂ ಇದ್ದಾಳೆ, ರಾಮನೂ ಇದ್ದಾನೆ,
ಸೀತೆಯು ಇದ್ದಾಳೆ, ನಾನು ಹೊರತಲ್ಲ ಅನ್ನೋ ಮಾತು. ರಂಗಭೂಮಿಯ ಶಕ್ತಿಯೇ ಇದು. ನಮಗೆ ಪರಿಚಿತವಿರುವ ಕಥೆಯಲ್ಲೇ ಅಪರಿಚಿತ ಸತ್ಯಗಳನ್ನು ಹುಡುಕೋದು. ಇಂದು ನಾವು ನೋಡುವ ಮಂತ್ರೆಯು ಸಮಾಜದಲ್ಲಿ ಮಂತ್ರ ಎನಿಸಿಕೊಳ್ಳುವವರು ಹುಟ್ಟುತ್ತಾರೋ ಅಥವಾ ಸಮಾಜ ಅವರನ್ನ ಸೃಷ್ಟಿಸುತ್ತದೋ ಅನ್ನೋ ಗೊತ್ತಿಲ್ಲ. ಅವರೇ ಹುಟ್ಕೊಂಡು ಸಮಾಜ ಸೃಷ್ಟಿಸುತ್ತೋ ಅಂತ. ನಿರ್ದೇಶಕರು ಮತ್ತು ಕಲಾವಿದರು ಈ ನಾಟಕದ ಪ್ರತಿಪಕ್ಷದಲ್ಲೂ ಆ ಸಂಘರ್ಷವನ್ನ ತರಲು ಶ್ರಮಿಸಿದ್ದಾರೆ. ಬೆಳಕು, ಸಂಗೀತ ರೆಡಿ ಇದೆ ಅಲ್ಲಿ, ಮತ್ತು ಅಭಿನಯದ ಮೂಲಕ ಮಂತ್ರೆಯ ಅಂತರಾಳದ ಅಲೆಗಳನ್ನ ನಿಮ್ಮ ಮುಂದೆ ತರಲಿದ್ದಾರೆ. ನಾಟಕವು ಕೇವಲ ಮನರಂಜನೆಯಲ್ಲ. ನಾನು ತುಂಬಾ ಕಾಡ್ತಾ ಇದೆ, ಬನ್ನಿ ನಾಟಕ ನೋಡಿ. ನಾನು ಒಬ್ಬ ಕಲಾವಿದ. ನಾಟಕ ನೋಡೋದಲ್ಲ, ಅದನ್ನ ನೀವು ಒಳಗೆ ಹಾಕೋಬೇಕು. ನಾಟಕನ ಅದೊಂದು ಆತ್ಮಾವಲೋಕನ. ನನ್ಗನ್ಸಿದೆ, ನಾಟಕ ನೋಡಿ ಅನಿಸಿದೆ. ಈ ನಾಟಕದ ಪ್ರದರ್ಶನ ಹೊಸ ಚಿಂತನೆಗಳನ್ನ ಖಂಡಿತವಾಗಿ ನಿಮ್ಮಲ್ಲಿ ಮೂಡಿಸುತ್ತದೆ ಅನ್ನೋ ಭಾವನೆ ನನ್ನಲ್ಲಿದೆ. ಹಾಗೆ ಈ ನಾಟಕವನ್ನು ಮರುಮುಖಿಸಿದ ಲೇಖಕರಿಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಗೂ ನನ್ನ ಒಂದು ದೊಡ್ಡ ಸಲಾಮ್ ಇಲ್ಲಿಂದ. ಆಮೇಲೆ ಜೀವ ತುಂಬಿದ ಕಲಾವಿದರಿಗೆ ಮತ್ತು ತಾಂತ್ರಿಕ ತಂಡಕ್ಕೆ ಶುಭ ಹಾರೈಸುತ್ತಾ ಒಂದೆರಡು ಆಕರ್ಷಕ ಸಾಲುಗಳು ನಿಮ್ಮ ಹತ್ರ ಹಂಚಿಕೊಳ್ಳಿಸ್ಕೊಳ್ತಾನೆ. ಮಂತ್ರೆ ಕುರಿತು. ಯಾಕೆ ನಾಟಕ ಶುರುವಾದಾಗ ಅಯೋಧ್ಯೆಯ ಅರಮನೆಯಲ್ಲಿ ಮೌನವಾಗಿ ಹರಿದ ಸುನಾಮಿ ಈ ಮಂತ್ರೆ ಅಂತೇಳಿ ಒಂದು ಮಾತಿನ ಚಾಟಿ ಏಟು, ಮಂತ್ರೆಯ ಒಂದು ಮಾತಿನ ಚಾಟಿ ಏಟು ಇಡೀ ಇತಿಹಾಸವನ್ನೇ ಬದಲಿಸಿತು ಅನ್ನೋದು. ಹಾಗೆ ವಿಧಿಯಾಟದ ವಿಚಿತ್ರ ಕೊಂಡಿ ಈಕೆ, ಯಾರಿಗೂ ಗೊತ್ತಿದೆ ವಿಧಿಯಾಟ. ಈ ಮಂತ್ರೆ ಕೈಕೇಯಿಯ ಮನದ ಕನ್ನಡಿ ಈ ಮಂತ್ರೆ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕಗಳನ್ನು ಮುಗಿಸ್ತಾನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮ ಕುರಿತಂತೆ ಪ್ರಾಸ್ತಾವಿಕ ನುಡಿದಂತಹ ಡಾಕ್ಟರ್ ಪರಶುರಾಮ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಉದ್ಘಾಟನೆ. ನಗಾರಿ ಬಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯರಲ್ಲಿ ಮನವಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸರ್ವ ಗಣ್ಯರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಉದ್ಘಾಟಕರ ನುಡಿ. ಶ್ರೀಯುತರು BM ರಾಮಚಂದ್ರ ಸರ್, ಹಿರಿಯ ರಂಗಕರ್ಮಿಗಳು, ಮೈಸೂರು, ಇವರಿಂದ ಕಾರ್ಯಕ್ರಮದ ಉದ್ಘಾಟನಾ ನುಡಿಯನ್ನು ನುಡಿಯಬೇಕಾಗಿದೆ. ಸಹೃದಯ ಕಲಾಬಂಧುಗಳೇ, ಈಗ ನಿಮ್ಮ ಸರ್ ಅವರು ಹೇಳಿದಾಗೆ ರಂಗಭೂಮಿ ಬರೀ ವಿನ್ಯಾಸಕ್ಕಲ್ಲ, ವಿಕಾಸಕ್ಕೂ ಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ ನೀವೇನು ಓದ್ತಿದ್ದೀರಾ, 10 ದಿನ ಒಂದು ಪೇಜ್ ಓದೋ ಬದಲು ಒಂದು ದಿನ ಒಂದು ನಾಟಕವನ್ನು ನೋಡಿದ್ರೆ ನಿಮಗೆ 10 ಪೇಜನ್ನು ಬಹಳ ಬೇಗ ಮನದಟ್ಟಾಗುವ ವಿಷಯನೇ ರಂಗಭೂಮಿಯಲ್ಲಿ ಸಿಗುವಂಥದ್ದು. ಇದೇ ರೀತಿಯಾಗಿ ಬಹಳಷ್ಟು ಮಹನೀಯರು ನಾವೆಲ್ಲ ರಂಗಭೂಮಿ ಬಂದಾಗ ಬಹಳ ಅಸೂಯವಾಗಿ ಮಾನಸಿಕವಾಗಿ ಹಿಂಸೆಗಳನ್ನು ಕೊಟ್ಟದ್ದೇ ಬಹಳ.
ಆದರೆ ನಮಗೆ ರಾಷ್ಟ್ರ ಪ್ರಶಸ್ತಿಗಳು ಬಂದಾಗ ಬಹುಮಾನಗಳು ಕೊಟ್ಟಿದ್ದು ಎಲ್ಲರೂ. ಹಾಗಾಗಿ ಈ ಕಾಲೇಜಿಗೂ ನನಗೂ ಬಹಳ ನಂಟು. ಶೀಲಾಕುಮಾರಿ ಮೇಡಮ್ ಅವರಿದ್ರು ಪ್ರಿನ್ಸಿಪಾಲ್ ಅವರ ಇದರಲ್ಲಿ ನಾವು ಬಹಳಷ್ಟು ಹೆಣ್ಮಕ್ಳೇ ಅಭಿನಯಿಸಿದಂಥ ನಾಟಕಗಳಿತ್ತು. ಇದಕ್ಕೆ ನಾಡೋಜ ಸುಭದ್ರಮ್ಮ ಮನ್ಸೂರ್ ಅವರನ್ನ ಕರ್ಕೊಂಡು ಬಂದು ರಂಗ ಪರಿಚಯವನ್ನು 3 ದಿನಗಳ ಕಾಲ ಕೆಳಗಡೆ ವೆಕೇಟ್ ಮಾಡಿದ್ವಿ. ಮೋಸ್ಟ್ಲಿ ಅದು ಸರ್ ಅವ್ರಿಗೆ ಕೆಲವರಿಗೆಲ್ಲ ಗೊತ್ತಿರುತ್ತೆ. ಯಾಕೆಂದ್ರೆ ರಂಗಭೂಮಿ ಅಷ್ಟು ಬೇಗ ಎಲ್ಲರೂ ತಗೊಳ್ಳಲ್ಲ. ಇವತ್ತು ನಮ್ಮ ರಂಗಾಯಣ ಟ್ರಸ್ಟ್ ಮಾಡುವಾಗ ಆ ಮಕ್ಕಳು ನನ್ನ ಕಂಡ್ರೆ ಒಂದು ಸ್ವಲ್ಪ ಭಯ ಜಾಸ್ತಿ. ಯಾಕೆಂದ್ರೆ ಅವ್ರು ಬೈತಾರೆ ಅಂತಿರ್ತಾರೆ, ಆದರೆ ಪ್ರೀತಿ ಜಾಸ್ತಿ. ಕಾರಣ ಇಷ್ಟೇ, ನಾವು ಯಾವುದನ್ನ ಹೆಚ್ಚು ಪ್ರೀತಿ ಮಾಡ್ತೀವಿ ಅದು ನಮ್ಮನ್ನ ಪ್ರೀತಿ ಮಾಡುತ್ತೆ. ಈಗ ಪ್ರಿನ್ಸಿಪಾಲ್ ಅವರು ಡೊಳ್ಳು ನೋಡಿದ್ರಲ್ವಾ, ಎಷ್ಟು ರಿಪಬ್ಲಿಕ್ ಆಗಿತ್ತು. ಅದಕ್ಕೊಂದು ಜೋರ್ ಚಪ್ಪಳೆ ಕೊಡ್ಬೋದಲ್ಲ ನೀವು? ಅವ್ರು ನೋಡೋಕೆ ಏನು ಗೊತ್ತೇ ಇಲ್ಲ ಅನ್ನೋದಿದೆ. ಹಾಗೆ ನಿಮ್ಮಲ್ಲೂ ಬಹಳಷ್ಟು ಆರ್ಟ್ ಫಾರ್ಮ್ಸ್ ಇರುತ್ತೆ, ಅದನ್ನ ತರಬೇಕು. ನಮ್ಮ ಉದ್ದೇಶನೂ ಅಷ್ಟೇ, ಈ ಮಕ್ಕಳು ನಾವು 50 ಜನದಲ್ಲಿ ಒಂದು 15 ಜನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಕಾಲೇಜಿಗೆ ಸೇರಿಸ್ಕೊಂಡು ಇನ್ನು 25 ಜನ ರಿಜೆಕ್ಟ್ ಮಾಡಿದ್ವಿ. ಉದ್ದೇಶ ಏನೇನು ರಿಜೆಕ್ಟ್ ಮಾಡೋ ಉದ್ದೇಶ ಅಲ್ಲ, ಪ್ರೀತಿ ಪಟ್ಟವ್ರು ಮಾತ್ರ ಅಲ್ಲಿದ್ದಾಗ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಈಗ ನೀವು ಕಾರ್ಯಕ್ರಮ ಮಾಡುವಾಗ ಯಾವುದಾದ್ರೂ ಈಗ 10 ಜನ ಕೂತ್ಕೊಳ್ಳಿ, ಇಲ್ಲಿ ಮಾಡೋದನ್ನ ನೀವು ಆಚರಿಸಿದ್ರೆ ಮಾತ್ರ ಅದಕ್ಕೆ ಹೆಚ್ಚು ಗೌರವ ತಂದುಕೊಡುತ್ತೆ. ನಮ್ಮ ಪಾಡಿಗೆ ನಾಟಕ ಮಾಡ್ತಿರ್ತೀವಿ, ನಿಮ್ಮ ಪಾಡಿಗೆ ಮೊಬೈಲ್ ನೋಡ್ಕೊಂಡು ಮಾತಾಡ್ತಾ ಕೂತ್ರೆ ಇದಕ್ಕೂ ಸಂತೋಷ ಇರಲ್ಲ, ನಿಮಗೂ ಸಂತೋಷ ಇರಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ನೀವು ಅಳವಡಿಸ್ಕೊಳ್ಳಿ. ಮತ್ತೆ ಇದೆಲ್ಲ ಸಿಗೋಲ್ಲ ನಿಮಗೆ. ಈ ಥರ ಪ್ರಿನ್ಸಿಪಲ್ಗಳಿದ್ದಾಗ, ಅದನ್ನು ಪ್ರೀತಿ ಪಡೋರು ಇದ್ದಾಗ ಅದಕ್ಕೆ ಹೆಚ್ಚು ಗೌರವ ಸಿಗುತ್ತೆ. ಅದನ್ನು ಹೆಚ್ಚು ನಿಮಗೆ ಕೊಡ್ತಿದ್ದಾರೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಒಳ್ಳೊಳ್ಳೆ ರೀತಿಯಲ್ಲಿ ನೀವು ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿ ಅದರಿಂದ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ನಾಟಕಗಳನ್ನು ಮಾಡಿ ಅಂತ ಹೇಳ್ತಾ ನಾನು ಮಾತು ವಿರಮಿಸ್ತಿದ್ದೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಅನೇಕ ಒಂದು ಶುಭರೂಢಿಗಳನ್ನು ನುಡಿದಂತಹ ಶ್ರೀಯುತರು BM ರಾಮಚಂದ್ರ ಸರ್, ಹಿರಿಯ ರಂಗಕರ್ಮಿಗಳು, ಇವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಯುತ BM ರಾಮಚಂದ್ರ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಇದನ್ನು ನೆರವೇರಿಸಿಕೊಡಬೇಕಾಗಿ ವೇದಿಕೆಯ ಮೇಲಿನ ಎಲ್ಲ ಗಣ್ಯರಲ್ಲಿ ಇರಪ್ಪ ಹೋಗ್ರಿ ಯಾಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಶುಭ ಹಾರೈಕೆ ನುಡಿಗಳನ್ನು ತಿಳಿಸಿ ಸನ್ಮಾನ ಸ್ವೀಕರಿಸಿದಂತಹ ಶ್ರೀಯುತ BM ರಾಮಚಂದ್ರ ಸರ್ ಅವರಿಗೂ ಮತ್ತು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳು ತನ್ನೊಳಗೆ ಅಸಂಖ್ಯಾತ ಪಾತ್ರವರ್ಗವನ್ನ ತನ್ನೊಳಗೆ ಒಳಗೊಂಡಿದೆ. ಇದರಲ್ಲಿ ವಾಲ್ಮೀಕಿ ರಚಿತ ರಾಮಾಯಣ ಮಹಾಕಾವ್ಯದಲ್ಲಿ ಮಂಥರೆ ಪಾತ್ರ ಹೊಂದಿದೆ. ಸಾಮಾನ್ಯವಾಗಿ ವಿಭಿನ್ನ ವ್ಯಕ್ತಿತ್ವದ ಅಥವಾ ಕೆಟ್ಟ ವರ್ತನೆಯ ಹೆಣ್ಣು ಮಗಳನ್ನ ಮಂಥರೆ ಹಂಗೆ ಆಡ್ತಾಳೆ ನೋಡುವಂತ ಹೇಳುವಂತ ಉಕ್ತಿ ಸಹಜವಾಗಿ ಆರಿಸಿದ್ದೇವೆ. ಹಾಗಾದ್ರೆ ಈ ಮಂಥರೆ ಯಾರು, ರಾಮಾಯಣದಲ್ಲಿ ಇವಳ ಪಾತ್ರವೇನು, ಈ ಒಂದು ಕಿರು ಪರಿಚಯವನ್ನು ನೆರವೇರಿಸಲಿದ್ದಾರೆ ಶ್ರೀಯುತ ಹರೀಶ್ ಗೌಡ ಸರ್, ಮುಖ್ಯಸ್ಥರು, ಕನ್ನಡ ವಿಭಾಗ. ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶೇಷವಾದಂತಹ ಕಾರ್ಯಕ್ರಮ ಮೈಸೂರಿನ ರಂಗಾಯಣ ಟ್ರಸ್ಟ್ ಹಾಗೂ ನಮ್ಮ ಕಾಲೇಜಿನ ಆಂಗ್ಲ ವಿಭಾಗ ಹಾಗೂ IPSC ಸಹಯೋಗದಲ್ಲಿ ಮಂಥರ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು
ಹಮ್ಮಿಕೊಳ್ಳಲಾಗಿದೆ. ಮಂಥರೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಷಯ, ಅದೊಂದು ಪಾತ್ರ. ಆಹಾ ನೋಡ್ಲಾ ಮಂತ್ರೆ ಬಂದು ಮಂತ್ರೆ, ಆಹಾ ಮಂತ್ರೆ ಹೆಂಗಂತ ನೋಡ್ಲಾ ಅನ್ನುವಂಥ ಪದಗಳನ್ನ ನೀವೆಲ್ಲ ಕೇಳಿರ್ತೀರಿ ನಿಮ್ಮ ಸುತ್ತಮುತ್ತಲ ಜನರಿಂದ. ಮಂತ್ರೆ ಇದು ಒಂದು ನಾಮಪದ, ಮೂಲತಃ ಇದು ನಾಮಪದ. ಆದ್ರೆ ನಮ್ಮ ಸುತ್ತಮುತ್ತ ಈಗ ಇಂತಹ ಮಾತುಗಳು ಕೇಳ್ತೀವಲ್ಲ, ಅಲ್ಲಿ ನುಡಿಗಟ್ಟಾಗಿ ಬಳಸಿರ್ತಕ್ಕಂಥದ್ದು ನುಡಿಗಟ್ಟು. ಮಂತ್ರೆ ಅಂತ ಅಂದ್ರೆ ನುಡಿಗಟ್ಟಿನ ಅರ್ಥ ಚಾಡಿ ಹೇಳ್ತಕ್ಕಂಥವ್ಳು, ಕುತಂತ್ರ ಮಾಡ್ತಕ್ಕಂಥವ್ಳು ಅನ್ನುವಂತಹದ್ದೇ ನಮ್ಮ ಸುತ್ತಮುತ್ತ ಬಿಂಬಿಸ್ತಾ ಇರ್ತಕ್ಕಂತಹ ಮಾತು. ಈ ಮಂತ್ರೆ ಎಲ್ಲಿ ಅವಳಿವಳು ಅಂತ ಹೇಳಿ ನೋಡಿದ ಸಂದರ್ಭದಲ್ಲಿ ಕುವೆಂಪುರವರ ವಾಲ್ಮೀಕಿಯ ರಾಮಾಯಣ, ಶ್ರೀರಾಮಾಯಣ ಕೃತಿಯಲ್ಲಿ ಕಂಡುಬರ್ತಕ್ಕಂತಹ ಪಾತ್ರ ಮಂತ್ರೆ ಅಂತ. ಈ ಮಂತ್ರೆ ಕೈಕೇಯ ಮಹಾರಾಜನ ಮಗಳು ಕೈಕೆಯ ದಾಸಿ, ಸೇವಕಿ ಆಗಿರ್ತಕ್ಕಂಥವಳು. ಇವಳನ್ನ ದಶರಥ ಮಹಾರಾಜನಿಗೆ ಮದುವೆ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಕೈಕೆಯನ್ನ ದಶರಥ ಮಹಾರಾಜನಿಗೆ ಮದುವೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಕೈಕೆಯ ಜೊತೆಯಲ್ಲಿಯೇ ಈ ಮಂತ್ರೆಯನ್ನು ಕೂಡ ಕಳಿಸ್ಕೊಡ್ಲಾಗ್ತದೆ. ಈ ಮಂತ್ರೆಯ ಪಾತ್ರ ಬಹಳ ಮುಖ್ಯವಾಗಿ ನಮಗೆ ಕಂಡುಬರ್ತಕ್ಕಂಥದ್ದು. ಶ್ರೀರಾಮ ಚಿಕ್ಕ ಮಗುವಾಗಿದ್ದಂತಹ ಸಂದರ್ಭದಲ್ಲಿ, ಚಿಕ್ಕ ಮಗುವಾಗಿದ್ದಾಗ ಒಂದು ದಿನ ಅವನೇನ್ ಮಾಡ್ತಾನೆ, ಅಂಗಳದಲ್ಲಿ ಚಂದ್ರನನ್ನು ನೋಡಿದಂತಹ ಮಗು ಅಳಲಿಕ್ಕೆ ಪ್ರಾರಂಭ ಮಾಡುತ್ತೆ. ಒಂದೇ ಸಮನೆ ಅಳ್ತಾ ಇರ್ತಕ್ಕಂತಹ ಮಗುವನ್ನ ಸುಮ್ಮನಿರ್ಸಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ದಶರಥ ಮಹಾರಾಜ ಇರ್ಬೋದು, ಅಲ್ಲಿರ್ತಕ್ಕಂತಹ ಮಂತ್ರಿ ಮಹೋದಯ ಇರ್ಬೋದು, ಅಲ್ಲಿರ್ತಕ್ಕಂತಹ ರಾಣಿ ಮಹಾರಾಣಿ ಇರ್ಬೋದು, ಸೇವಕರಾದಿಯಾಗಿ ಎಲ್ಲರೂ ಕೂಡ ಆ ಮಗುವನ್ನ ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಮಗು ಅಳು ನಿಲ್ಲಿಸೋದೇ ಇಲ್ಲ, ಒಂದೇ ಸಮನೆ ಅಳ್ತಾ ಇರುತ್ತೆ. ಎಲ್ಲರೂ ಕೂಡ ಚಿಂತಾಕ್ರಾಂತರಾಗಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಆ ಗೂನಿ ಪೂರ್ತಿಯಾಗಿರ್ತಕ್ಕಂತಹ ಮಂತ್ರೆ ಮುದುಕಿಯ ಆಗಮನ ಅಲ್ಲಿಗೆ ಆಗುತ್ತೆ. ಬಂದಂತಹ ಮುದುಕಿ ಎಲ್ಲರೂ ನೋಡ್ತಾಳೆ. ನೋಡಿದ ಸಂದರ್ಭದಲ್ಲಿ ಎಲ್ಲರ ಮುಖದಲ್ಲೂ ಕೂಡ ಚಿಂತೆ, ಎಲ್ಲರ ಮುಖದಲ್ಲೂ ಕೂಡ ಮೌನ. ಈ ಒಂದು ಸಂದರ್ಭದಲ್ಲಿ ಮತ್ತೆ ವಾಪಸ್ ಹೋಗಿ ಅವಳು ಒಂದು ದರ್ಪಣ ಗೊತ್ತಿದೆ ನಿಮಗೆ, ಕನ್ನಡಿ ತೆಗೆದುಕೊಂಡು ಆ ದರ್ಪಣದಲ್ಲಿ ಚಂದ್ರನ ಪ್ರತಿಬಿಂಬವನ್ನ ಮೂಡು ಹಾಕಿ ಮಾಡಿ ಆ ಮಗುವಿನ ಮುಂದೆ ಇಟ್ಟಾಗ ಮಗು ಕಿಲಕಿಲ ನಗ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಂತ್ರೆ ಬಹಳ ಖುಷಿ ಆಗುತ್ತೆ. ಹೋಗಿ ಆ ಮಗುವನ್ನ ಎತ್ಕೊಳ್ಲಿಕ್ಕೆ ಹೋಗ್ತಾಳೆ. ಮಗುವನ್ನ ಎತ್ಕೊಳ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಮುಟ್ಟದಿರು ಕಂದಂಗೆ ಅಮಂಗಳ ಅಂತ ಹೇಳಿ ಆ ಮಗುವಿನ ತಾಯಿ, ಯಾರು, ರಾಮನ ತಾಯಿ ಕೌಶಲ್ಯ, ಮುಟ್ಟದಿರು ಕಂದಂಗೆ ಅಮಂಗಳ ಅಂತ ಹೇಳಿ ಬಂದು ಆ ಮಗುವನ್ನ ಅವಳ ಕೈಯಿಂದ ಎತ್ಕೊಂಡ ಮಗುವನ್ನ ಆಕೆ ಬಾಚಿ ತಪ್ಪಿಕೊಂಡು ಆಕಡೆ ಹೋಗ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಅಮಂಗಳ ನಿವಾರಣೆ ಮಾಡಿದಂಥವಳು ಮಂತ್ರೆ. ಎಲ್ರಿಗೂ ತೊಡಗಿದ್ದಂತಹ, ಎಲ್ರಿಗೂ ಉಂಟಾಗಿದ್ದಂತಹ ಅಮಂಗಳವ ನಿವಾರಣೆ ಮಾಡಿದಂಥವಳು ಮಂತ್ರೆ. ಆದ್ರೆ ಆ ಮಂತ್ರೆ ಮಗುವನ್ನು ಎತ್ಕೊಳ್ತಕ್ಕಂತಹದ್ದೇ ಅಮಂಗಳ ಅನ್ನುವಂಥ ರೀತಿಯಲ್ಲಿ ನೋಡ್ತಕ್ಕಂಥದ್ದು. ಅಂದಿನಿಂದ ಇವಳಿಗೆ ಈ ಭರತ ಮತ್ತೆ ಕೈಕೆ ಇವರೇ ಈ ಮಂತ್ರೆಯ ಸರ್ವಸ್ವ, ಮಂತ್ರೆಯ ಪ್ರಪಂಚ ಆಗ್ತಕ್ಕಂಥದ್ದು. ಹಾಗೆ ತಾನು ಬದುಕಿರುವಂತಹದ್ದೇ ಇವರಿಬ್ಬರಿಗೋಸ್ಕರ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಅವಳನ್ನ ಗೂನಿ, ಚಾಡಿಕಾತಿ ಅಂತೇಳಿ ವ್ಯಂಗ್ಯವನ್ನ ಆಡ್ತಿರ್ಬೇಕಾದ್ರೆ ಇವರಿಬ್ರು ಮಾತ್ರ ಅವಳನ್ನ ಪ್ರೀತಿಸ್ತಕ್ಕಂತಹದ್ದು. ಭರತ ಮತ್ತೆ ಕೈಕೆ ಇವರಿಬ್ಬರೇ ಅವಳ ಸರ್ವಸ್ವವೂ ಕೂಡ ಆಗುವಂತಹದ್ದು ನಾವು ಗಮನಿಸ್ತಕ್ಕಂಥದ್ದು. ಹಾಗೆ ಈ ಮಂತ್ರೆ ಶ್ರೀರಾಮ ಕೂಡ ಕಾಡಿಗೆ ಹೋಗ್ಲಿಕ್ಕೆ ಕಾರಣಕರ್ತರಾಗ್ತಕ್ಕಂಥವಳು. ಒಬ್ಬ ರಾಮನ ವ್ಯಕ್ತಿತ್ವ ವಿಕಾಸಗೊಳ್ಳಿಕ್ಕೆ ಕಾರಣ ಆಗ್ತಕ್ಕಂತಹದ್ದೇ ಈ ಮಂತ್ರೆ ಇಲ್ಲ ಅಂತಂದಿದ್ರೆ ಈ ರಾಮನ ವ್ಯಕ್ತಿತ್ವ ಹೊರಗಿನ ಜನಕ್ಕೆ ಗೊತ್ತಾಗ್ತಾ ಇರಲ್ಲ. ನಿಮ್ಗೆಲ್ಲ ಗೊತ್ತು, ಒಳ್ಳೆಯದು ಅನಾವರಣಗೊಳ್ಬೇಕು ಅಂತಂದ್ರೆ ಯಾವ್ದ್ರಿಂದ, ಕೆಟ್ಟದ್ದು ಅಂತಕ್ಕಂತಹದ್ದು ಇದ್ರೆ ಒಳ್ಳೆಯದ್ರ ಒಂದು ಅರಿವು ನಮಗೆ ಗೊತ್ತಾಗ್ತಕ್ಕಂಥದ್ದು. ಹಾಗೆ ಮಂತ್ರೆಯಿಂದಾಗಿ ಈ ಯಾರೋ ಶ್ರೀರಾಮನ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಅನಾವರಣಗೊಳ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಹಾಗೆ ಈ ರಾಮನಿಗೆ ಪಟ್ಟಾಭಿಷೇಕ ಅನ್ನುವಂತಹ ಪ್ರಕ್ರಿಯೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಈ ಕೈಕೆಯ ಕಿವಿಯನ್ನ ಊದ್ತಕ್ಕಂಥವಳು ಯಾರೋ ಮಂತ್ರೆ ಹೋಗಿ ರಾಮನಿಗೆ ಏನಾದ್ರು ಪಟ್ಟ ದಪ್ಪಿದ್ರೆ ಮುಂದೆ ನೀನು ಎಲ್ಲರಿಗೂ ಕೂಡ ಎಲ್ಲರೂ ನಿನ್ನನ್ನ
ಕಡೆಗಣಿಸ್ತಾರೆ, ನಿರ್ಲಕ್ಷ್ಯವನ್ನು ಮಾಡ್ತಾರೆ. ರಾಮನಿಗೆ ಏನಾದ್ರೂ ಪಟ ಕಟ್ಟಿದ್ರೆ ಈ ಕೈಗೆ ನಿರ್ಲಕ್ಷ್ಯಕ್ಕೊಳಗಾಗ್ತಾರೆ. ಭರತನು ಕೂಡ ಕಡೆಗಣನೆಗೆ ಒಳಗಾಗ್ತಾನೆ ಅಂತ ಹೇಳಿ ಅನ್ಕೊಂಡಂತಹ ಆಕೆ ಕೈಕೆಯ ಕಿವಿ ಓದ್ತಾಳೆ. ಹೋಗಿ ಕೈಗೆ ಹೇಳ್ಕೊಡ್ತಕ್ಕಂಥದ್ದು ರಾಮನಿಗೆ ಪಟ್ಟವನ್ನು ತಪ್ಪಿಸಿ, ಅಂದ್ರೆ ರಾಮನಿಗೆ ವನವಾಸ, ಭರತನಿಗೆ ಪಟ್ಟ ಅನ್ನುವಂತಹ ರೀತಿಯಲ್ಲಿ ಹೇಳ್ಕೊಡ್ತಕ್ಕಂಥದ್ದು. ಆದ್ರೆ ಕೈಕೆ ಅದನ್ನು ಒಪ್ಪಲ್ಲ, ಬೇಡ ಬೇಡ ಸರೋಗಲ್ಲ ಅಂತಕ್ಕಂಥ ರೀತಿಯಲ್ಲಿ. ಆದ್ರೆ ಅವಳನ್ನ ನಿಲ್ಲದಂತೆ ಕಾಡಿ ಅವಳನ್ನ ಒಪ್ಪಿಸ್ತಕ್ಕಂಥವಳು ಮಂತ್ರಿ. ಹಾಗೆ ಒಪ್ಪಿಸಿ ಶ್ರೀರಾಮನನ್ನ ಕಾಡಿಗೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಈಕೆ ಮಾಡ್ತಕ್ಕಂಥದ್ದು. ಹಾಗೆ ಕಾಡಿಗೆ ಕಳಿಸಿದ ಸಂದರ್ಭದಲ್ಲಿ ಭರತನಿಗೆ ಆ ವಿಚಾರ ತಿಳಿದು ಮತ್ತೆ ಆ ಮಂತ್ರಿಯನ್ನ ಶ್ರೀರಾಮನನ್ನ ಹುಡುಕೊಂಡೋಗಿ ವಾಪಸ್ ಕರ್ಕೊಂಡ್ ಬರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಹಾಗೆ ಮಂತ್ರಿ ಕಾಡಿಗೆ ಶ್ರೀರಾಮನನ್ನ ವಾಪಸ್ ಕರ್ಕೊಳ್ತೀನಿ ಅಂತ ಹೋಗ್ತಾಳೆ. ಹೋದ ಸಂದರ್ಭದಲ್ಲಿ ಅಂದ್ರೆ ತಾನು ಹಚ್ಚಿರ್ತಕ್ಕಂಥ ಬೆಂಕಿಯನ್ನ ತಾನೇ ಆರಿಸ್ಬೇಕು ಅನ್ನುವಂತ ನಿಲುಗಟ್ಟಿನಲ್ಲಿ ಆಕೆ ಕಾಡಿಗೆ ಹೋಗಿ ಕಾಡಿನಲ್ಲಿ ಕಾಳ್ಗಿಚ್ಚಿಗೆ ಬಲಿಯಾಗ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಗಮನಿಸಿರ್ತಕ್ಕಂಥದ್ದು. ಹೀಗೆ ರಾಮಾಯಣದ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವಾಗಿ ಕಂಡುಬರ್ತಕ್ಕಂತಹ ನಾವು ಗಮನಿಸ್ತೀವಿ. ಈ ಪುರಾಣದಲ್ಲಿ ಇರ್ತಕ್ಕಂತಹ ಪಾತ್ರಗಳು ಆಧುನಿಕ ನೆಲೆಯಲ್ಲಿ ಕಂಡಂತಹದ್ದು ಮತ್ತೆ ಪುನರ್ ವಿಮರ್ಶೆಗೆ ಒಳಗಾದಂತಹದ್ದು ನಮ್ಗೆ ಪಾಶ್ಚಾತ್ಯ ಸಾಹಿತ್ಯ ಅಂತಕ್ಕಂತಹದ್ದು ನಮ್ಮ ನಾಡಿಗೆ ಕಾಲಿಟ್ಟ ಮೇಲೆ ಅಂತೇಳಿ ನಾನಾದ್ರೂ ಭಾವಿಸ್ತೀನಿ. ನಿಮ್ಗೆಲ್ಲ ಗೊತ್ತು ಬಿ ಎಂ ಶ್ರೀ ಅವರು ಇಂಗ್ಲಿಷ್ ಗೀತೆಗಳು ಅಂತಕ್ಕಂತಹದ್ದು ನವೋದಯ ಯುಗಕ್ಕೆ ನಾಂದಿಯನ್ನು ಹಾಡಿದಂತಹ ಕೃತಿ. ಆ ಕೃತಿ ಬಂದ್ಮೇಲೆ ಅಂದ್ರೆ ಸಾಹಿತ್ಯದಲ್ಲಿ ಬೇಕಾದಷ್ಟು ಮನ್ವಂತರಗಳು ಆಗಿರ್ತಕ್ಕಂತಹ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಹಾಗೆ ಈ ಕುವೆಂಪುರವರು ರಾಮಾಯಣ ದರ್ಶನಂ ಕೃತಿಯಲ್ಲೂ ಕೂಡ ಈ ಮನ್ವಂತರವನ್ನ, ಈ ಪುನರ್ ವಿಮರ್ಶೆಯನ್ನ ನಾವು ಪುನರ್ ವಿಶ್ಲೇಷಣೆಯನ್ನ ನಾವು ಕಾಣಬಹುದು. ಬಹಳ ಮುಖ್ಯವಾಗಿ ಅವ್ರು ಹೇಳ್ತಕ್ಕಂಥದ್ದು ಪಾಪಿ ಉದ್ಧಾರ ವಿಹುದವು ಸೃಷ್ಟಿಯ ಮಹದ್ವ್ಯೂಹ ರಚನೆಯೋಳ್. ಅಂದ್ರೆ ಮೂಲ ರಾಮಾಯಣದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂತಹ ಕಡೆಗಣಿಸಲ್ಪಟ್ಟಿರ್ತಕ್ಕಂತಹ ಪಾತ್ರಗಳು ಕೂಡ ಉದ್ಧಾರ ಮಾಡಿರ್ತಕ್ಕಂಥದ್ದು. ನೀವು ಅಲ್ಲಿ ನೋಡ್ತೀರಿ ಸೂರ್ಪನಕಿಯನ್ನ ಕುವೆಂಪುರವರು ಚಂದ್ರನಕಿ ಅಂತಾರೆ. ಹಾಗೇನೆ ಲಕ್ಷ್ಮಣ ಹೆಂಡತಿ ಊರ್ಮಿಳೆಯನ್ನ ಶಿಲಾ ತಪಸ್ವಿನಿ ಅಂತಂದ್ರೆ. ಹಾಗೇನೆ ರಾವಣನನ್ನ ಮಹಾಶಿಲ್ಪಿ ಅಂತ ಕರೀತಾರೆ. ಹಾಗೆ ಮಂತ್ರಿಯನ್ನು ಕೂಡ ಅವರು ಮಮತೆಯ ಸುಳಿ ಅಂತಾರೆ. ಮಮತೆಯ ಸುಳಿ ಮಂತ್ರಿ ಅಂತ ಇರ್ತಕ್ಕಂಥವ್ರು. ಮಂತರ ಲಕ್ಷ್ಮಿ ಅಂತ ಕರೀತಾರೆ. ಮಂತರ ಲಕ್ಷ್ಮಿ ಮೂಲ ರಾಮಾಯಣದಲ್ಲಿ ಅವಳು ನಿರ್ಲಕ್ಷ್ಯ ಒಳಗಾಗಿರ್ತಕ್ಕಂಥವಳು, ಧೂರ್ತೆ, ಗೂನಿ, ಚಾಡಿಕಾತಿ. ಆದ್ರೆ ಇದೆಲ್ಲವನ್ನೂ ಕೂಡ ಮಾಡಿರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳು ರಾಮನ ಮೇಲಿನ ಪ್ರೀತಿಯಿಂದಾಗಿ. ಸರಿ, ಭರತ ಮತ್ತೆ ಕೈಕೆಯ ಮೇಲಿನ ಪ್ರೀತಿಯಿಂದಾಗಿ, ಭರತನಿಗೆ ಪಟ್ಟ ದಕ್ಕಬೇಕಿರುವಂತಹ ಕಾರಣಕ್ಕಾಗಿ. ಹಾಗಾಗಿ ಕುವೆಂಪುರವರು ಅವಳನ್ನ ಮಮತೆಯ ಸುಳಿ ಮಂತ್ರಿ ಅಂತಕ್ಕಂಥ ರೀತಿಯಲ್ಲಿ ಪರಿಭಾವಿಸಿರ್ತಕ್ಕಂಥದ್ದು. ಅದೇ ಪಾತ್ರವನ್ನು ತೆಗೆದುಕೊಂಡು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಸರ್ ಅವರು ಕನ್ನಡ ಸಾಹಿತ್ಯದಲ್ಲಿ HSV ಅಂತಾನೆ ಪರಿಚಿತರಾಗಿರ್ತಕ್ಕಂಥವ್ರು. ಅವರು ಮಂತ್ರ ಅನ್ನುವಂತಹ ಪಾತ್ರವನ್ನ, ಮಂತ್ರ ಅನ್ನುವಂಥ ನಾಟಕವನ್ನ ಬರೆದಿರ್ತಕ್ಕಂಥದ್ದು. ಈ ನಾಟಕದಲ್ಲಿ ಅಂದ್ರೆ ಪುರಾಣದ ಪಾತ್ರವನ್ನ ಪುನರ್ ವಿಶ್ಲೇಷಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಬೇರೆಯಾದಂತಹ ವಿಶಿಷ್ಟವಾದಂತಹ ನೆಲೆಗಟ್ಟಿನಲ್ಲಿ ನೋಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಆ ನಾಟಕವನ್ನ ನಾನು ಓದಿಲ್ಲ. ನಮ್ಮ ಪರಶುರಾಮೂರ್ತಿ ಅವರು ನಾನು ಹೇಳಿದ ಸಂದರ್ಭದಲ್ಲಿ ಮಾತಾಡಿ ಅಂತ ಹೇಳಿದಾಗ ನಾವು ಒಪ್ಪಿಕೊಂಡಿದ್ದೀನಿ. ಈ ಒಂದು ನಾಟಕ ನಮ್ಮ ರಂಗತಳದವರು ಆಡಿದ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ನೋಡೋಣ, ಅದರ ಮನವನ್ನು ಮಾಡ್ಕೊಳ್ಳೋಣ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಈ ಒಂದು ಅವಕಾಶಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ಮಂತರ ನಾಟಕದ ಮುನ್ನುಡಿ ಏನು ಎಂಬಂತೆ ಮಂತರೆ ಪಾತ್ರ ಪರಿಚಯವನ್ನು ವಿಶೇಷವಾಗಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ಶ್ರೀಯುತ ಹರೀಶ್ ಗೌಡ ಸರ್ ಅವರಿಗೆ ಧನ್ಯವಾದಗಳು. ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯವು ಭಾರತೀಯ ಪರಂಪರೆಗೆ ವಿಶೇಷ ಸಾಹಿತ್ಯಿಕ ಕೊಡುಗೆ ಎನಿಸಿದೆ. ತನ್ನಲ್ಲಿನ ಅಸಂಖ್ಯಾತ ಪಾತ್ರ ಬಳಗ, ಘಟನಾ ಮಾಲಿಕೆಯ ಮೂಲಕ ಮಾನವ ಜೀವನದ ನೈತಿಕ ಮೌಲ್ಯಗಳನ್ನು ಸಾಮಾಜಿಕರಿಗೆ ತಿಳಿಸುವ, ಕಲಿಸುವ, ಬೆಂಬಲಿಸುವ ನೈತಿಕ ಜವಾಬ್ದಾರಿಯನ್ನು ಹಿಂದಿನಿಂದಲೂ ಮಾಡುತ್ತಲೇ ಬಂದಿದೆ. ಒಂದು ಕಾವ್ಯದ ಓದು ಎಂಬುದು ವ್ಯಕ್ತಿಗತವಾಗದೆ ವ್ಯಕ್ತಿತ್ವಗತವಾದಾಗಲೇ ಆ ಕಾವ್ಯಕ್ಕೊಂದು ಸಿದ್ಧಿ.
ಕೆಲವೊಂದು ಪಾತ್ರಗಳೇ ಹಾಗೆ ಓದಿದ ಸ್ವಲ್ಪ ಸಮಯದಲ್ಲೇ ಪಾತ್ರದ ಒಳ ಹೊರಗು ಓದುಗರಿಗೆ ಅರ್ಥವಾಗಿ ವ್ಯಕ್ತಿತ್ವ ದರ್ಶನವಾದರೆ ಇನ್ನೂ ಕೆಲವು ಪಾತ್ರಗಳು ಆರಂಭದ ಓದಿನಲ್ಲೇ ತಿಳಿಯದಂತಾಗಿ ಅಥವಾ ತಪ್ಪಾದ ಗ್ರಹಿಕೆ ಕಂಡು ತದನಂತರ ಆಳವಾದ ಓದಿನ ನಂತರವಷ್ಟೇ ಆ ಪಾತ್ರದ ವೈಶಿಷ್ಟ್ಯತೆ ನಮಗೆ ಗ್ರಾಹ್ಯವಾಗುತ್ತಾ ಹೋಗುತ್ತದೆ. ಇನ್ನೂ ಕೆಲವೊಂದು ಪಾತ್ರಗಳು ಆಳವಾದ ಓದಿಲ್ಲದೆ ನಮ್ಮ ನಿಮ್ಮ ನಡುವೆ ಕಳರಾಗಿ ಉಳಿದು ಬಿಡುತ್ತಾರೆ. ರಾಮನಂತೆ ರಾವಣನದ್ದು ತೂಕ ವ್ಯಕ್ತಿತ್ವವೇ, ಆದರೆ ಅದು ಗ್ರಹಿಸುವ ಕ್ರಮ ಅರಿಯಬೇಕಿದೆ. ಇಂತಹ ವಿಶೇಷ ಗ್ರಹಿಕೆಗೆ ಒಳಗಾಗಬೇಕಿರುವ ಮತ್ತೊಂದು ಪಾತ್ರವೇ ಮಂಥರೆ. ಒಂದು ಹೆಣ್ಣಾಗಿ ಅವಳ ಒಳಮಿಡಿತಗಳನ್ನ, ಕುರೂಪಿತನದಾಚೆಗಿನ ಮಂಥರೆ ಭಾವವನ್ನ ನಾವು ಗ್ರಹಿಸಬೇಕಾದ ಅಗತ್ಯತೆ ಇಂದು ಹೆಚ್ಚಾಗಿಯೇ ಇದೆ. ಆ ಮೂಲಕ ಕಾವ್ಯದ ಓದು ಅಥವಾ ಪಾತ್ರದ ತಿಳುವಳಿಕೆಯನ್ನ ಅರಿವ ಕ್ರಮ ಆಯಾಮಗಳು ಬದಲಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮ ಕಾಲೇಜಿಗೆ ರಂಗಾಯಣ ತಂಡದವರು ಆಗಮಿಸಿದ್ದು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ರಚಿತ ಮಂಥರ ನಾಟಕವನ್ನ ಶ್ರೀಯುತ ವಿಕಾಸ್ ಚಂದ್ರರವರು ರಂಗಭೂಮಿಯ ಪ್ರಯೋಗಕ್ಕೆ ಅಳವಡಿಸಿದ್ದಾರೆ. ಬನ್ನಿರಿ, ಎಲ್ಲರೂ ಒಟ್ಟಾಗಿ ನಾಟಕದ ಮುಖೇನ ಮಂಥರೆಯ ಪಾತ್ರವನ್ನ ವಿಶೇಷವಾಗಿ ಗ್ರಹಿಸೋಣ. ಈಗ ವೇದಿಕೆಯನ್ನ ರಂಗಾಯಣ ತಂಡದವರಿಗೆ ಒಪ್ಪಿಸಲಾಗಿದೆ.